ಸರ್ ಒಂದು ಅದೇನ ಅಂದರೆ ಫಂಕ್ಷನಲ್ಲಿ ಅಂದರೆ ಟೀಸರ್ ರಿಲೀಸ್ ಅಂತ ಅನಿಸುತ್ತೆ ಆ ಪ್ರೋಗ್ರಾಮಲ್ಲಿ ನಾನು ಪ್ರಶ್ನೆ ಕೇಳಿದ್ದೆ ಅಂದರೆ ನೀವು ಈ ಎ ಪಿ ಅರ್ಜುನ್ ಮತ್ತು ನಿರ್ಮಾಪಕರ ನಡುವಿನ ಗುದ್ದಾಟದಲ್ಲಿ ಮಧ್ಯದಲ್ಲಿ ಸಿಲುಕಿ ನೀವು ಕೂಸು ಬಡವಾಯಿತು ಅನ್ನೋ ಥರ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಧ್ರುವ ಸರ್ಜಾ ಅವ್ರಿಗೆ ಕೇಳಿದ್ದೆ. ಸೊ ಅವಾಗ ಅವ್ರು ಏನು ಹೇಳಿದ್ರು ಅಂತಂದರೆ ಇಲ್ಲ ಇಬ್ಬರು ಸೇರ್ಕೊಂಡು ನನ್ನನ್ನು ಮೆರೆಸ್ತಿದ್ದಾರೆ ಅಂತ ಹೇಳಿದ್ರು. ಸೊ ಅವರು ಆ ಥರ ಅವತ್ತು ಹೇಳಿದಾಗ ತುಂಬ ಪ್ರೌಡ್ ಫೀಲಲ್ಲಿ ಹೇಳಿದ್ದು ಅಂಥದ್ದು ಅವರು. ಸೊ ಈಗ ಯಾಕೆ ಎ ಪಿ ಅರ್ಜುನ್ ಅವರನ್ನು ಧ್ರುವ ಸರ್ಜಾ ಅವರು ದೂರ ಇಟ್ಟಿದ್ದಾರೆ ಅಂತ ನೀವು ಅವರನ್ನೇ ಕೇಳಬೇಕು. ನೀವು ಅವ್ರನ್ನೇ ಕೇಳಿದ್ರೆ ಅದಕ್ಕೆ ಆನ್ಸರ್ ಅವ್ರ ಕಡೆಯಿಂದನೇ ಬರಬೇಕು. ನಾನು ಸಿನಿಮಾಗೆ ಏನೇನು ಬೇಕು ಪ್ರತಿಯೊಂದು ಕಾರ್ಯದಲ್ಲೂ ನಾನು ಮಾಡ್ತಾಯಿದ್ದೀನಿ. ದೂರ ಯಾರು ಇಟ್ಟಿದ್ದಾರೆ ಯಾಕೆ ಇಟ್ಟಿದ್ದಾರೆ ಅನ್ನೋದು ನೀವು ಅವ್ರನ್ನೇ ಕೇಳಬೇಕು. ಸರ್ ಈಗ ನೆಕ್ಸ್ಟು ಹಿಯರಿಂಗ್ ಅನ್ನೋದು ಯಾವಾಗ ಇದೆ, ಜೊತೆಗೆ ಕೋರ್ಟಲ್ಲಿ ನಿಮ್ಮ ಪರ ಒಂದು ಆದೇಶ ಸಿಕ್ಕಿರುವಂಥದ್ದು ಅಂದರೆ ಎಲ್ಲ ಪ್ರಮೋಷನ್ ಆ್ಯಕ್ಟಿವಿಟೀಸ್ನಲ್ಲೂ ಎ ಪಿ ಅರ್ಜುನ್ ಅವ್ರನ್ನ ಸೇರಿಸ್ಕೊಳ್ಬೇಕು, ಜೊತೆಗೆ ನೇಮ್ ಕೂಡ ಹಾಕಬೇಕು ಅಂತ ಹೇಳ್ಬಿಟ್ಟು. ಹೌದು, ಅದು ಕೋರ್ಟ್ ಆದೇಶ ಏನು ಮಾಡಿದೆ ಅಂತಂತಂದರೆ ಒಂದು ಎ ಪಿ ಅರ್ಜುನ್ ಟ್ಯಾಗ್ಲೈನ್ನ ಎಲ್ಲ ಕಡೆ ಕ್ಯಾರಿ ಮಾಡಬೇಕು, ಯಾವುದೇ ಇದರಲ್ಲೂ ಬಿಡೋ ಆಗಿಲ್ಲ. ಅದು ಯಾಕೆಂದರೆ ಎ ಪಿ ಅರ್ಜುನ್ ಅಂತ ಇತ್ತು. ಎ ಪಿ ಅರ್ಜುನ್ ಏನು ಅಂತ ಗೊತ್ತಾಗಿಲ್ಲ, ಯಾಕೆಂದರೆ ಫಸ್ಟಿಂದನೂ ಕ್ಯಾರಿ ಆಗಿದೆ ಅದು ಯಾವುದು 2001 ಇಲ್ಲಿವರೆಗೂ. ಇತ್ತೀಚೆಗೆ ಅದನ್ನು ರಿಮೂವ್ ಮಾಡಿದ್ರಿಂದ ಅದನ್ನು ಕ್ಯಾರಿ ಮಾಡಬೇಕಂತ ಒಂದು ಹೇಳಿದ್ದಾರೆ. ಇನ್ನೊಂದು ನಿರ್ದೇಶಕನನ್ನು ಹೊರತುಪಡಿಸಿ ಯಾವುದೇ ಪ್ರೆಸ್ ಮೀಟ್ ಆಗಲಿ ಯಾವುದೇ ಇದು ಪ್ರಮೋಷನ್ ಆಗಲಿ ಇನ್ನೊಂದು ಏನೇ ಸಿನಿಮಾಗೆ ಸಂಬಂಧಪಟ್ಟಿರೋ ಯಾವುದೇ ವಿಚಾರಗಳನ್ನು ಮಾಡೋ ಆಗಿಲ್ಲ ಅಂತಂದ್ಬಿಟ್ಟು ನ್ಯಾಯಾಲಯ ಆದೇಶ ಹೊರಡಿಸಿದೆ. ಅದ್ರ ಪ್ರಕಾರ ಎಲ್ಲ ನಡ್ಕೋಬೇಕಷ್ಟೆ. ಸೊ ಅದಾದಮೇಲೆ ಏನಾದರೂ ಚೇಂಜಸ್ ಆಗಿದೆಯಾ ಅಂತ, ಏನಾದರೂ ಅವ್ರು ನಿಮ್ಮನ್ನ ಕರೆದ್ರಾ, ಅದರ್ವೈಸ್ ನೇಮ್ ಏನಾದರೂ ಯೂಸ್ ಮಾಡ್ತಿದ್ದಾರಾ? ಮಾಡ್ತಿದ್ದಾರೆ ಎಲ್ಲ ಏನು ಕೋರ್ಟ್ ಆದೇಶ ಬಂದಿದೆ ಅದ್ರ ಪ್ರಕಾರ ನಡ್ಕೋತಿದ್ದಾರೆ. ನೆಕ್ಸ್ಟ್ ಪ್ಲ್ಯಾನ್ ಏನು ಸರ್? ಅಂದರೆ ಈ ಥರ ಕೋರ್ಟ್ಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮಲ್ಲಿರೋ ಗೊಂದಲಗಳನ್ನ ಒಂದು 4 ಗೋಡೆಗಳ ಮಧ್ಯೆ ಬಗೆಹರಿಸ್ಕೊಂಡು ಸಿನಿಮಾ ಪ್ರಮೋಷನ್ನತ್ತ ಗಮನ ಹರಿಸ್ಬೋದಿತ್ತು ಕನ್ನಡ ಇಂಡಸ್ಟ್ರಿ ಉದ್ಧಾರಕ್ಕಾಗಿ ಅಂತ ಎಲ್ಲರ ಅನಿಸಿಕೆ. ನಾನು ಸಿನಿಮಾ ಪ್ರಮೋಷನ್ ಮಾಡ್ತಾಯಿದ್ದೀನಿ. ನಾನು ಯಾವುದನ್ನು ಬಿಟ್ಟಿಲ್ಲ, ಯಾರನ್ನೂ ಬಿಟ್ಟಿಲ್ಲ. ನನ್ನ ಕಡೆಯಿಂದ ಏನೇನು ಸಿನಿಮಾಗೆ ಮಾಡಬೇಕಾಗಿತ್ತು, ಸಿನಿಮಾ ಶೂಟ್ ಮಾಡಬೇಕಾಗಿತ್ತು ಮಾಡಿದ್ದೀನಿ, ಡೈರೆಕ್ಟ್ ಮಾಡಬೇಕಾಗಿತ್ತು ಮಾಡಿದ್ದೀನಿ, ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಡೈರೆಕ್ಟ್ ಮಾಡಬೇಕಿತ್ತು ಮಾಡಿದ್ದೀನಿ, ಡೈಲಾಗ್ಸ್ ಬರೆದಿದ್ದೀನಿ, ಸಾಂಗ್ಸ್ ಬರೆದಿದ್ದೀನಿ, ಮ್ಯೂಸಿಕ್ ಮಾಡಿದ್ದೀನಿ, ಇದು ಸಾಂಗ್ಸ್ಗಳದು. ಅದಾದಮೇಲೆ ಸಿನಿಮಾ ಎಲ್ಲ ರೆಕಾರ್ಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಅದಾದಮೇಲೆ ಇದು ಏನೋ ಡಬ್ಬಿಂಗ್ ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ನೊಂದು 5% CG ವರ್ಕ್ಸ್ ಬರೋದಿತ್ತು, ಅದು ಇವಾಗ ಬರ್ತಾ ಇದೆ. ಇನ್ನೊಂದು 1 or 2 ಡೇಸಲ್ಲಿ ಎಲ್ಲ ಅದು ಕಂಪ್ಲೀಟ್ ಆಗೋಗುತ್ತೆ. ಸರ್ ಮಾರ್ಟಿನ್ ಸಿನಿಮಾ ನಿಮ್ಮದೇ ಕೂಸು. ಸೊ ಇವಾಗ ನೀವೇ ಅಪ್ಪ ಅಲ್ಲ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಅಪ್ಪನ ಕನ್ಸಿಡರೇಷನ್ ಮಾಡ್ತಿಲ್ಲ. ಸೊ ಎಷ್ಟು ನೋವಾಗಿದೆ ಪರ್ಸ್ನಲಿ ನಿಮಗೆ? ನೋವೇನಿಲ್ಲ, ಯಾಕೆಂತಂದರೆ ಯಾರು ಕನ್ಸಿಡರೇಷನ್ ಮಾಡಿದ್ರು ಮಾಡಲಿಲ್ಲ ಅಂತಂದ್ರೂ ಮಗು ಯಾರ್ದು ಅಂತ ಎಲ್ರಿಗೂ ಗೊತ್ತೇ ಇದೆ. ಇಡೀ ಕರ್ನಾಟಕಕ್ಕೆ ಇವಾಗ ನಾನೀಗ ಒಂದು ಮಗುನ ಅವ್ನು ನನ್ನ ಮಗ ಅಂದ ತಕ್ಷಣ ಪದೇ ನನಗೆ ಅದಕ್ಕಪ್ಪ ನಾನು ಅದಕ್ಕಪ್ಪ ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಎ ಪಿ ಅರ್ಜುನ್ ಏನು, ಅವ್ನ ಮಗು ಹೆಂಗಿರುತ್ತೆ, ಅವನ ಪ್ರಾಡಕ್ಟ್ನ ಹೆಂಗೆ ರೆಡಿ ಮಾಡ್ತಾನೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಮಾರ್ಟಿನ್ಗೆ ಅಪ್ಪ ಯಾರು ಅನ್ನೋದು ನಾನು ಪದೇ ಹೇಳಬೇಕಾಗಿಲ್ಲ. ನಿಮಗೂ ಗೊತ್ತು, ಇಡೀ ಕರ್ನಾಟಕಕ್ಕೂ ಗೊತ್ತು, ಎಲ್ಲ ಕಡೆಯವ್ರಿಗೂ ಗೊತ್ತು ಮಾರ್ಟಿನ್ಗೆ ಅಪ್ಪ ಯಾರು ಅಂತ. ಅದನ್ನು ಹೇಳೋ ಅವಶ್ಯಕತೆ ಏನಿದೆ? ಯಾರಾದರೂ ಇದ್ದಿದ್ದವ್ರು ಮಾತ್ರ ಪದೇ ಹೇಳ್ಕೊತಾರೆ. ನನಗೆ ಆ ಥರದ್ದು ಯಾವುದೂ ಪ್ರಾಬ್ಲಮ್ ಇಲ್ಲ, ನಾನು ಪದೇ ಹೇಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಸೊ ಕೂಸಿನಿಂದ ಅಪ್ಪನನ್ನು ದೂರ ಮಾಡ್ತಿರೋದು ನಿಮಗೆ ಬೇಸರ ತರಿಸಿಲ್ವಾ ಅಂತ? ಅಲ್ಲ, ಯಾರೂ ಮಾಡೋಕ್ಕಾಗೋದೇ ಇಲ್ವಲ್ಲ, ಅದಕ್ಕೆ ತಾನೇ ಇವಾಗ ಹೈಕೋರ್ಟ್ ಆದೇಶ ಹೊರಡಿಸಿರೋದು. ಅವರು ಅದನ್ನೇ ಯಾರು ನ್ಯಾಯಮೂರ್ತಿಗಳು ಹೇಳಿದ್ದು ಅದನ್ನೇ. ಒಬ್ಬ ನಿರ್ದೇಶಕನಿಲ್ದೇ ಸಿನಿಮಾ ಹೇಗಾಗುತ್ತೆ?